ಯೋಗೀಶ ಪುರಂದರ ವಿಠ್ಠಲರಾಯನ ಯೋಗೀಶ ಪುರಂದರ ವಿಠ್ಠಲರಾಯನ ತೂಗಿ ಪಾಡಿರೆ ಬೇಗ ನಾಗವೇಣಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕನಸಿನೊಳಗಾಗಲಿ ಕಳವಳಿ ಕಾಗಲಿ ಕನಸಿನೊಳಗಾಗಲಿ ಕಳವಳಿ ಕಾಗಲಿ ಮನಸ್ಸು ಕೊಟ್ಟಿರಲಿ ಮುನಿದಿರಲಿ ಜನಕ ಜಾಪತಿ ನಿನ್ನ ಚರಣ ಕಮಲವನ್ನು ಜನಕ ಜಾಪತಿ ನಿನ್ನ ಚರಣ ಕಮಲವನ್ನು ಮನಸ್ಸಿನೊಳಗೆ ಒಮ್ಮೆ ನೆನೆಸಿಕೊಳ್ಳೋ ಹಂಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ.
ಸಂತತ ಹರಿ ನಿನ್ನ ಸಾಸಿರ ನಾಮವ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲರಾಯನೇ ಎಂತೋ ಪುರಂದರ ವಿಠಲರಾಯನೇ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ.
ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ. ಈ ಒಂದು ಜಾಗದಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇಲ್ಲಿ ಪ್ರಾಪ್ತಿಯಾಗಬೇಕು ಅನ್ನುವ ಉದ್ದೇಶದಿಂದ ಭೂವರಾಹ ಮಂತ್ರ ಹೋಮವನ್ನ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ದೇವರ ಅನುಗ್ರಹದಿಂದ ರಾಯರ ಕಾರುಣ್ಯದ ಆಶೀರ್ವಾದದಿಂದ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭೂವರಾಹ ಮಂತ್ರ ಹೋಮವನ್ನ ಇಲ್ಲಿ ಮಾಡಿದ್ದೇವೆ. ಈ ಭೂವರಾಹ ಅಂತಂದ್ರೆ ಯಾರು ಅಂದ್ರೆ ಭಾಗವತ ನಮಗೆ ತಿಳಿಸ್ತಾ ಇದೆ. ಭಾಗವತದಲ್ಲಿ ಈ ಭೂವರಾಹ ರೂಪಿ ಪರಮಾತ್ಮನ ಅವತಾರವನ್ನು ತಿಳಿಸ್ತಾರೆ. 2 ಬಾರಿ ವರಾಹ ರೂಪಿಯಾದ ಭಗವಂತನ ಅವತಾರ ಆಗಿದೆ. ಆದಿವರಾಹ, ಯಜ್ಞವರಾಹ ಅಂತ 2 ಬಾರಿ ವರಾಹ ಅವತಾರ ಆಗಿರತಕ್ಕಂಥ ಭಾಗವತ ವರಾಹ ರೂಪಿಯಾದ ದೇವರನ್ನ ಸ್ತೋತ್ರ ಮಾಡ್ತಾ ಜಿತಂ ಜಿತಂ ತೇ ಅಜಿತ ಯಜ್ಞ ಭಾವನ ತ್ವಯಿಂ ತ್ವಾಂ ಪರಿಧುನ್ವತೆ ನಮಃ ಯಲ್ಲೋಮ ಗರ್ದೇಶು ನಿರಂತರೋಬ್ಜಯಃ ತಸ್ಮೈ ನಮಃ ಕಾರಣ ಸೂಕರಾಯತೆ. ಈ ಭೂಮಿ ಇದೆಲ್ಲದೂ ಕೂಡ ಯಾರದ್ದು ಅಂದ್ರೆ ಭೂ ವರಾಹ ರೂಪಿಯಾದ ಪರಮಾತ್ಮನ ಭೂಮಿ. ಎಲ್ಲರಿಗೂ ಕೂಡ ಗೊತ್ತು, ಶ್ರೀನಿವಾಸ ತಿರುಪತಿಯಲ್ಲಿ ವಾಸ ಮಾಡಲಿಕ್ಕೆ ಬಂದಾಗ ನಾನು ವಾಸವನ್ನ ಮಾಡ್ತೇನೆ, ವರಾಹ ದೇವರೇ ನನಗೆ ಇಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳಿಕೊಳ್ತಾನೆ. ಇದರಿಂದ ನಾವು ತಿಳ್ಕೊಳ್ಬೇಕು, ಇಡೀ ಭೂಮಿ ಸೈಟ್ ನಮ್ದಾದ ಕೂಡಲೇ ನಮ್ದು ಮನೆ ಆಗೋದಿಲ್ಲ. ಆ ಮನೆ ಮೂಲ ಯಾರದ್ದು ಅಂದ್ರೆ ಭೂವರಾಹ ರೂಪಿಯಾದ ಪರಮಾತ್ಮನದ್ದು. ಅಂತಹ ಆ ಭೂವರಾಹ ಅಂತವರನ್ನು ಯಾಕೆ ಕರೀತಾರೆ ಅಂದ್ರೆ, ವರಾಹ ಅಂತಂದ್ರೆ ಹಂದಿಯ ರೂಪದಲ್ಲಿ ಪರಮಾತ್ಮ ಬಂದಿದ್ದಾನೆ. ಯಾಕೆ ಅಂದ್ರೆ ದುಷ್ಟನಾದ ಹಿರಣ್ಯಾಕ್ಷರ ಸಂಹಾರಕ್ಕೋಸ್ಕರ 1 ಬಾರಿ ಬಂದದ್ದು. ಇನ್ನೊಂದು ಬಾರಿ ಇಡೀ ಭೂಮಂಡಲವೇ ನೀರಿನಲ್ಲಿ ಮುಳುಗಿತ್ತು. ಅದನ್ನ ಮೇಲಕ್ಕೆ ಎತ್ತಲಿಕ್ಕೆ ತನ್ನ 2 ಹಲ್ಲಿನ ಮೇಲೆ ಇಡೀ ಭೂಮಿಯನ್ನು ಇಟ್ಟುಕೊಂಡು ಮೇಲಕ್ಕೆ ಬಂದಿದ್ದಾನೆ ಆ ಮಹಾವಿಷ್ಣು ವರಾಹ ರೂಪಿಯಾದ ಪರಮಾತ್ಮ. ಅಲ್ಲ, ಅವರನ್ನ ಹೋಮದಲ್ಲಿ ಯಾಕೆ ಅವರಿಗೆ ಹೋಮ ಮಾಡಬೇಕು ಅಂತ ಅಂದ್ರೆ, ಆ ವರಾಹ ರೂಪಿ ಪರಮಾತ್ಮ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಎದ್ದಲ್ಲ, ಮೈ ಜಾಡಿಸಿದಂತೆ ಆಗ ಹುಟ್ಟಿದ್ದೆ ಇಲ್ಲಿ ನಾವು ಹೋಮಕ್ಕೆ ಉಪಯೋಗಿಸುವ ಸೃಕ್ಸ್ರುವ, ಆಜ್ಯ ಪಾತ್ರೆ, ಪ್ರಣೀತ ಪಾತ್ರೆ, ದರ್ಭೆ. ಆ ವರಾಹ ರೂಪಿ ಪರಮಾತ್ಮನ ಆ ಮೈಯ ಕೂದಲುಗಳು ಅದೇ ದರ್ಭೆ ಅಂತೆ. ಆ ಪರಮಾತ್ಮನ ವರಾಹ ರೂಪಿ ಪರಮಾತ್ಮನ ಬೆವರಿನ ಹನಿ ಅದೇ ಎಳ್ಳು. ಹೀಗಾಗಿ ಅಂತಹ ವರಾಹ ರೂಪಿಯಾದ ಪರಮಾತ್ಮ ಇಡೀ ಭೂಮಂಡಲವನ್ನೇ ಮೇಲಕ್ಕೆ ತಂದಿದ್ದಾನೆ. ಅದಕ್ಕೋಸ್ಕರ ಅವರನ್ನ ನಾವು ಈ ಒಂದು ಭೂಮಿಯಲ್ಲಿ ಮುಂದೆ ಈ ಜಾಗದಲ್ಲಿ ಉತ್ತಮೋತ್ತಮವಾದ ಮಂಗಲ ಕಾರ್ಯಗಳು, ದೇವತಾ ಪ್ರತಿಷ್ಠಾದಿಗಳೆಲ್ಲ ನಡಿಬೇಕು. ಹೀಗಾಗಿ ಭೂಮಿಯ ಒಡೆಯನಾದ ಆ ಭಗವಂತನನ್ನ ಆ ಮಂತ್ರವೂ ಕೂಡ ಇದೆ. ಹೂಂ ನಮೋ ಭಗವತೆ ವರಾಹ ರೂಪಾಯ ಭೂರ್ಭುವಸ್ವಪತಯೇ ಭೂಪತಿತ್ವಮೇ ದೇಹಿ ದಾದಾಪಯ. ನೀನು ನನಗೆ ಭೂಮಿಯನ್ನು ನೀನೇ ಕೊಡು, ಮತ್ತೊಬ್ಬರಿಂದಲೂ ಕೂಡ ನಮಗೆ ಭೂಮಿಯನ್ನು ಕೊಡಿಸು. ದಾದಾಪಯ 2 ಪಾಠ ಇದೆ, ದಾಪಯ ದಾಪಯ ಅಂತ. ಇನ್ನೊಂದು ದಾದಾಪಯ, ನೀನು ಕೊಡು ಮತ್ತೊಬ್ಬರಿಂದ ಕೊಡಿಸು ಅನ್ನುವ ಅರ್ಥದಲ್ಲಿ ಮಧ್ವಾಚಾರ್ಯರು ಈ ಒಂದು ಮಂತ್ರವನ್ನ ತಂತ್ರಸಾರದಲ್ಲಿ ತಿಳಿಸ್ತಾರೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ ಇರ್ತದೆ. ಯಾಕೆ ಮನೆ ಕಟ್ಟಬೇಕು ಅಂದ್ರೆ, ನಾವು ಬಾಡಿಗೆ ಮನೆಯಲ್ಲಿ ಏನೇ ಪುಣ್ಯ ಕೆಲಸವನ್ನ ಮಾಡಿದ್ರೆ ಅದರಲ್ಲಿ 50% ರೆಂಟ್ ಹೇಗೆ ಕೊಡ್ತೀವೋ ಹಾಗೆ ನಮ್ಮ ಪುಣ್ಯವೂ ಕೂಡ
ಹೋಗ್ತದೆ. ಭೂಮಿಶಃ ಫಲವಶ್ನುತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಹೀಗಾಗಿ ಇಲ್ಲಿ ನೆರೆದ ಎಲ್ಲರಿಗೂ ಸ್ವಂತ ಸ್ವಂತ ಮನೆಗಳಾಗಬೇಕು, ಒಳ್ಳೆ ನಮ್ಮ ಜಾಗ ನಮ್ಮದಾಗಬೇಕು ಅಂದ್ರೆ ಆ ಭೂವರಾಹ ರೂಪಿಯಾದ ಪರಮಾತ್ಮನ ಅನುಗ್ರಹ ಆಗಬೇಕು. ಅಂತಹ ಆ ಭೂವರಾಹ ರೂಪಿ ಭಗವಂತನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇಲ್ಲಿ ಹೋಮ ಇವತ್ತಿನ ದಿವಸ ನಡೆದಿದೆ. ಅದು ಕೂಡ ಯಾವುದೇ ಒಂದು ಪೂಜೆಯನ್ನ ಹೋಮವನ್ನ ಮಾಡಿದಾಗ ಆ ದೇಶ, ಕಾಲ, ಪಾತ್ರ ಅದು ಉತ್ತಮವಾಗಿರಬೇಕಂತ. ಹಾಗೆ ಉತ್ತಮವಾದ ಕಾಮಧೇನು ಕ್ಷೇತ್ರ ನಮ್ಮ ಆಚಾರ್ಯರು ಯಾವಾಗಲೂ ತಿಳಿಸ್ತಾ ಇರ್ತಾರೆ, ಇದು ಎಲ್ಲರಿಗೂ ಕೂಡ ತವರು ಮನೆ ಅಂತ. ಹಾಗೆ ಅಂತಹ ತವರು ಮನೆಯಲ್ಲಿ ಇಂತಹ ಮಂಗಲ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ. ಅದರಲ್ಲಿ ಪಾಲ್ಗೊಂಡ ನಮಗೆಲ್ಲರಿಗೂ ಕೂಡ ಆ ರಾಘವೇಂದ್ರ ಸ್ವಾಮಿಗಳು ಕೂಡ ವರಾಹರೂಪಿ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾರೆ. ವೇದ ಸಿದ್ಧ ಮಣುತೋಪ್ಯನು ಭಾವಂ ಮೋದದಾಯಿ ಮಹತೋಪಿ ಮಹತ್ವಂ ಅಂತ ರಾಯರು ಕೂಡ ವರಾಹ ರೂಪದ ಸ್ತೋತ್ರವನ್ನ ಮಾಡಿದ್ದಾರೆ. ಅಂತಹ ಆ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಸನ್ನಿಧಾನದಲ್ಲಿ ಈ ಒಂದು ಭೂವರಾಹ ಮಂತ್ರದ ಹೋಮ, ಅದೇ ರೀತಿಯಾಗಿ ಇವತ್ತಿನ ದಿವಸ ರಾಘವೇಂದ್ರ ಅಷ್ಟೋತ್ತರ ಮಂತ್ರದ ಅಷ್ಟಾಕ್ಷರ ಮಂತ್ರದ ಹೋಮವೂ ಕೂಡ ನಡೆದಿದೆ. ಯಪ್ಪಿವೆ ಜಲಮೇ ತೇನ ಸ್ತೋತ್ರೇ ನೈವಾಪಿ ಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತಕ್ಷಣಾತ್ ಅಂತ ಹೇಳಿದಂತೆ ಆ ರಾಯರ ಮುಂದೆ ದೀಪ ಸಂಯೋಜನಾ ಜ್ಞಾನ ಪುತ್ರಲಾಭೋ ಭವೇದ್ರುವಂ ಅಂತ ತಿಳಿಸಿದಂತೆ ಆ ರಾಯರ ಮುಂದೆ ದೀಪವನ್ನು ಬೆಳಗಿದರೆ ಪುತ್ರಲಾಭೋ ಭವೇದ್ರುವಂ, ನಿಜವಾಗಿಯೂ ಕೂಡ ಉತ್ತಮೋತ್ತಮವಾದ ಮಕ್ಕಳಾಗ್ತಾರೆ ಅಂತ ರಾಯರ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯ ಹೇಳ್ತಾ ಇದ್ದಾರೆ. ಅನೇಕರಿಗೆ ಅನಿಸ್ಬೋದು ವಯಸ್ಸಾಗಿದೆ ನಮಗಿನ್ಯಾಕೆ ಮಕ್ಕಳು ಬೇಕು ಅಂತ. ಅದಕ್ಕೆ ವಯಸ್ಸಾದ ಮೇಲೆ 2 ಮಕ್ಕಳು ಹುಟ್ಟಬೇಕಂತೆ. ಜ್ಞಾನ ಭಕ್ತಿ ಎನ್ನುವ 2 ಮಕ್ಕಳು ಹುಟ್ಟಲಿಕ್ಕೋಸ್ಕರ ರಾಯರ ಮುಂದೆ ತುಪ್ಪದ ದೀಪವನ್ನು ನಾವು ಹಚ್ಚಬೇಕು. ಹಾಗೆ ಅಂತಹ ಇಲ್ಲಿ ವಿಶೇಷವಾದ ಆ ದೀಪವನ್ನ ರಾಯರ ಮುಂದೆ ಹಚ್ಚಿ, ಅದೇ ರೀತಿಯಾಗಿ ಗುರುಗಳ ಪ್ರಾರ್ಥನೆ ಹಾಗೂ ಇಲ್ಲಿ ಯಜ್ಞದಲ್ಲಿ ಭೂವರಾಹ ರೂಪಿಯಾದ ಭಗವಂತನ ಉಪಾಸನೆಯನ್ನು ಕೂಡ ಮಾಡಿದ್ದೇವೆ, ಹೋಮವನ್ನು ಮಾಡಿದ್ದೇವೆ. ಇದರಿಂದ ದೇವರು ಸುಪ್ರೀತರಾಗಿ ನೆರೆದ ಎಲ್ಲರಿಗೂ ಕೂಡ ಉತ್ತರೋತ್ತರ ಶ್ರೇಯಸ್ಸನ್ನು ಮಾಡಬೇಕು ಅಂತ ನಾವೆಲ್ಲರೂ ಯಜ್ಞ ರೂಪಿಯಾದ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೋಮಿತಂತೆ ಉದಾಸನ ತೇನ ಮೇ ಸುಫಲ ಅವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಆ ತೆಂಗಿನಕಾಯನ್ನು ನಮ್ಮವರು ಬೇಕಾದ್ರೆ ಕೊಟ್ಬಿಡಿ ಅಲ್ಲ. यज्ञेशाच्युत गोविंद माधवानंद केशव कृष्ण विष्णु ऋषिकेश वासुदेव नमोस्तुते नमोस्तुताय सहस्रमूर्तये सहस्रवादाकिशिरोर्बाहवे सहस्रनाम्ने पुरुषाय शाश्वते सहस्रकोटि युगधारिणे नमः नमो ब्रह्मण्यदेवाय गोब्राह्मणहिताय च जगद्दिताय कृष्णाय गोविन्दाय नमो नमः रक्ष रक्ष पुरुषोत्तम
ಎಲ್ಲರೂ ಹೇಳಬೇಕು, ಭಕ್ತ ಜನರು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಅಗ್ನೈ ನಮಃ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯ ವಾಹನ ದೇಹಿ ಮೇ ಪುರುಷೋತ್ತಮ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಅಲ್ಲೇ ತುಳಸಿ ಇರಲ್ಲ, ನೀವು ನಿಮಗೆ ಹೂವು ನಿಮ್ಮ ಮನೆಗೆ ಕೊಡಿ. ನೀರು ಹಾಕ್ತಾ ಇರಬೇಕು. ನೀರು ಕೆಳಗಡೆ ತುಳಸಿ ಇರಲ್ಲ, ನೀವು ಇಟ್ಕೊಳ್ಳಿ. ಹೂವು ನಿಮ್ಮ ಮನೆಗೆ ಹೋಗಬೇಡಿ ಮಲ್ಯಮ್ಮ, ಒಂದು ನಿಮಿಷ. ಯಾರು ಹೋಗಬೇಡಿ, ಒಂದು ನಿಮಿಷ ಎಲ್ಲ ಬೇಕು. ರಮಣ ಸಮೃದ್ಧಿ ವೈಜನವರಿವೃದ್ಧಿ ಪುತ್ರಪುತ್ರಾಭಿವೃದ್ಧಿ ಮಾನಸಿಕವೃದ್ಧಿ ನಿತ್ಯಮಾಂಗಲ್ಯವೃದ್ಧಿ ತಪವೃದ್ಧಿ ಮಂಗಲಂ ಶಾಶ್ವತಂ ಸಂಕಲ್ಪಸಿದ್ಧಿರಸ್ತು. ಧನಗಣಗಸಮೃದ್ಧಿ ಧಾನ್ಯವಶ್ವಾಭಿವೃದ್ಧಿ ಬಲವೃದ್ಧಿ ತಪವೃದ್ಧಿ ಮಂಗಲಂ ಶಾಶ್ವತಂ मनसि वचसि वृद्धिः नित्यमाङ्गल्यवृद्धिः मंगलं शाश्वतं च धनगणगसमृद्धिः धान्यवश्वाभिवृद्धिः वैजनवरवृद्धिः पुत्रपुत्राभिवृद्धिः मनसि वचसि वृद्धिः नित्यमाङ्गल्यवृद्धिः मंगलं शाश्वतं च धनगणगसमृद्धिः धान्यवश्वाभिवृद्धिः वैजनवरवृद्धिः पुत्रपुत्राभिवृद्धिः मनसि वचसि वृद्धिः नित्यमाङ्गल्यवृद्धिः. ಆಗಿರೋದು ದಯವಿಟ್ಟು ವಯಸ್ಸಾಗಿರ್ತಕ್ಕಂಥವ್ರು ಮಾತ್ರ ಮೇಲೆ ರಮಣ ಒಂದು ಸ್ವಲ್ಪ ಶ್ರೀಮಧ್ವಂ ಪದ್ಮನಾಭಂ ನರಹರಿಮುನಿಂ ಮಾಧವಕ್ಷೋಭ್ಯತೀತಂ ವಂದೇ ಶ್ರೀಮಜ್ಜಯಾಯಂ ಮುನಿವರಾಹಂ ವಿದ್ಯಾವಿರಾಜಂ ಕವೀಂದ್ರಂ ಆದೀಶಂ ರಾಮಚಂದ್ರಂ ಶ್ರುತಗುಣವಿಪುಲೇಂದ್ರಂ ದಿತಾಮಿತ್ರವರ್ಯಂ ರಕ್ಷಾಶಿಕ್ಷೈಕರಕ್ಷೌ ಪ್ರಭುತನಯಸುರೇಂದ್ರಂ ವಿಜಯೀಂದ್ರಂ ಸುಧೀಂದ್ರಂ ಪ್ರೇಷ್ಠಂ ಶ್ರೀರಾಘವೇಂದ್ರಂ ಸಕಲಗುಣನಿಧಿ ಲೀಲಯೋಗೀಂದ್ರತೀರ್ಥಂ ಸೂರೀಂದ್ರಂ ಸದ್ಗುಣಾಢ್ಯಂ ರಘುಪತಿ ಚರಣ ಧ್ಯಾನ ದೂರಾದಸಂಗಂ ಶ್ರೀರಾಮವ್ಯಾಸಪೂಜಾಮಿತ ಸುಮತೀಂದ್ರಾವಿರಂ ಸಂಯಮೀಂದ್ರಂ ಭಕ್ತಾಗ್ರಸ್ತೋಮ್ಯಃ ತಥಾವಯ ನಮಃ ನಮೋದ್ರಾಯ ನಮಃ ಸಂಕರ್ಷಣಾಯ ನಮಃ ನಾಯ ನಮಃ ಓಂ ಪ್ರಾಣಸ್ಯ ಬ್ರಹ್ಮಶೇ ಮಹಾಪುರುಷಸ್ಯ ವಿಷ್ಣುರಾಜ್ಞಾಯ ಅಪಸ್ಮಾರಾದಿರೋಗಪ್ರಿಯಾರಾಧಂ ಚತುರ್ವಿಧ ಪುರುಷಾರ್ಥಂ ಆತ್ಮಸಂರಕ್ಷಣಂ ಸರ್ವಾ ಅತ್ಯರ್ಥಂ ಮನಸಾ ಕೃತಾಕೃತಜಪಃ ಆಪಾಂಧಕಾರಃ ಶ್ರೀಮತ್ಸದ್ಗುರು ರಾಘವೇಂದ್ರಯತಿಃ ಕುರ್ಯಾದ್ವಂ ಮಂಗಳಂ ತನ್ಮಂತ್ರೇಂದ್ರ ಸದ್ಗುರು ಪರಾಂಭೋಜ ಭವಃ ಸಂತತಂ ಪ್ರಾಜ್ಞಾಧ್ಯಾನವಶೀಕೃತಾಖಿಲ ಜಗತ್ ವಾಸ್ತವ್ಯ ಲಕ್ಷ್ಮೀ ನಮಃ
कंठीरवः श्रीमत्सद्गुरु राघवेंद्र यतिराज कुर्यात् त्वं मंगलं साधनकाव्यनाटककव कानादपादाञ्जलः श्रेयस्मृतिजमनीय कविता संगीतपादाङ्गतः विप्रक्षत्रविडङ्ग्रजातमुखा राणेक प्रजासेवितः श्रीमत्सद्गुरु राघवेंद्र यतिराज कुर्यात् त्वं मंगलं रङ्गोऽङ्गतरङ्गमङ्गलकर श्रीतुङ्गभद्राधर प्रत्यक्षविजपुङ्गमालय मन्त्रालयाद्यकुले नव्येन्द्रोपलनीलवैभवकर सवृन्दावनन्तर्गतः श्रीमत्सद्गुरु राघवेन्द्र यतिराज कुर्यात् त्वं मंगलं विद्वज्राजशिरः किरीटकटिका न्याङ्ग्रोरत्नप्रभा रागामौगः पादुकद्वयकरः पद्माष्टमालाधरः भास्वद्धण्डकमण्डलोत्तलकरः रक्ताम्बरायाम्बरः श्रीमत्सद्गुरु राघवेन्द्र यतिराज कुर्यात् त्वं मंगलं विद्वृन्दावन सप्रदक्षिण नमस्काराभिषेक स्तुतिः प्रदक्षिण नमस्काराभिषेक स्तुतिः ध्यानारागामृद्धिलेपनमुख नेकोपचारांसदा गानङ्गानकमभिप्रायाञ्चत्र लोकाः पुमर्थांसदा श्रीमत्सद्गुरु राघवेन्द्र यतिराज कुर्यात् त्वं मंगलं वेदव्यासमुनीशमद्वैतिराज एकायव्याख्यामृतं म्याद्वैतमतं हलहल समध्यक्त्वा समध्यापये सख्यावस्तुतरामशोपनिषदां व्याख्यान्तवाक्यामुदा श्रीमत्सद्गुरु राघवेन्द्र यतिराज कुर्यात् त्वं मंगलं श्रीवेदारामधरो प्रत्ययगोत्रस्वरो जयकोजितशिरो सदाशिरो सत्सौख्यसम्पद्गुरो श्रीमत्सद्गुरु राघवेन्द्र यतिराज कुर्यात् त्वं मंगलं संध्यात्मनिशं गुरोरत्नतः सन्मङ्गलस्याश्वतं सद्यः पापहरं त्वां सखेर्विदुषां भक्तेव भावहर्षितं भक्त्या